ಸರ್, ಈಗ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು. ಆ ಯಾವ ಪ್ರೋಗ್ರಾಮ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಣನ ನಾವು ಮಾಡಬೇಕು, ಜಾತಿಯ ಜನಗಣನ ಮಾಡಬೇಕು ಅಂತ ಹೇಳಿ. ಇದು ಎಲ್ಲ ಕಡೆ ಈಗ ನಡೆದಿದೆ, ಎಲ್ಲೆಲ್ಲಿ ನಮ್ಮ ರಾಜ್ಯ ಇದೆ ಅಲ್ಲಿ. ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು. ಆದರೆ ಅವರ ಮಾತಿಗೆ ಮಣಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು, ಮುಂದೆ ಬರ್ತಕ್ಕಂಥ ನಮ್ಮ ಸೆನ್ಸಸ್ದಲ್ಲಿ ಜಾತಿ ಜನಗಣನೆ ತಗೊಳ್ತೇವೆ, OBC ಕಾಲಂ ಸೇರಿಸ್ತೇವೆ ಅಂತ ಹೇಳಿ ಅವ್ರ ಮಾತನ್ನ ಹೇಳಿದ್ರು. ಯಾಕೆ ಹೇಳಿದ್ರು? ನಮ್ಮ ಹೋರಾಟಕ್ಕೆ ಮಣಿದು, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣಿದು, ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಣಿದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಮ್ ಅನ್ನ ಮಾಡಿ ಜಾತಿ ಜನಗಣನೆ ಮಾಡತಕ್ಕಂಥದ್ದು ಮಾಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ, ಸಿದ್ದರಾಮಯ್ಯನವರಿದ್ದಾರೆ, ಅವರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಇದ್ದಾರೆ. ಸ್ವಲ್ಪ ಇರಿ, ಆಮೇಲೆ ಮಾತಾಡೋಕೆ ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ, ಆಮೇಲೆ ಹೋಗಿ ಮಾತಾಡಿ. ಸರ್, ಒಂದು ನಾನು ವಿಶೇಷವಾಗಿ ಹೇಳ್ತೀನಿ, ಜನಗಣನೆ ಮಾಡಿ, ಆದರೆ ಆ ಜನಗಣನೆ ಸರಿಯಾಗಿ ಆಗ್ಬೇಕು. ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು. ನೀವು ನಿಮ್ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು ಎರಡನೇದು, ಶೆಡ್ಯೂಲ್ ಕಾಸ್ಟ್ ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ, ಮಾಡಿ, ಅದಕ್ಕೆ ನನ್ನೇನು ತಕರಾರಿಲ್ಲ, ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ, ಎಂದೂ ಅದರಲ್ಲಿ ಹೋಗಿಲ್ಲ. ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ದೀರಿ. ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ, ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರಿಗೆ ಏನು ಬೇಕಾದ ಕೊಡೋಣ. ಆದ್ರೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ 500 ಜನ ಇದ್ದವರು ಇವತ್ತು ಸುಮಾರು 4 ಲಕ್ಷ 5 ಲಕ್ಷ ಹೇಗಾದರು? ಇದನ್ನ ನೀವು ಇದ್ರ ಬಗ್ಗೆ ಎಲ್ಲೋದ್ರು ನೀವು ಸಿದ್ದರಾಮಯ್ಯ? No, this is unfair. If Bed Jangama, if they are included in scheduled caste list, it will go against the untouchable scheduled caste, all the scheduled caste, and these people are nearly only 500 people in Hyderabad, Karnataka. Today, they are nearly 4.5 lakhs. Where from they have come? ಎಲ್ಲಿಂದ ಬಂದರು? ಅಂದ್ರೆ ಈ ರೀತಿಯಾಗಿ ನೀವು ಶೆಡ್ಯೂಲ್ ಕಾಸ್ಟ್ ಜನರ ಹಕ್ಕನ್ನ ಒಂದು ಕಿತ್ಕೊಳ್ಬೇಕಂತ ಮಾಡಿರೋ, ಏನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ? ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಒಳಗಾಕಿ ಅವ್ರಿಗೆ ಕೇಳಿ, ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋಹ ಮಾಡ್ದಂಗೆ ಆಗ್ತದೆ. ಯಾರೇ ಇರಲಿ, ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು. ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ, ನಿಮಗೂ ಕೇಳ್ತೇನೆ, ಯಾರು ಫಾಲ್ಸ್ ಸರ್ಟಿಫಿಕೇಟ್ ಮಾಡಬೇಡಿ. ಯಾಕಂದ್ರೆ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿಯ ಪ್ರೋಗ್ರಾಮ್ ಅನ್ನು ತಂದಿದೆ. ಅಂತರದೊಳಗೆ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ, ದೇಶಕ್ಕೂ ಒಳ್ಳೇದಾಗಲ್ಲ. ಅದಕ್ಕಾಗಿ ಬಂಧುಗಳೇ, ನಾ ಇನ್ನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರ್ದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ.